ಕೇಳಿದೆ ಬಾದಿನ ತಂದತಿ ಇಷ್ಟ ಅನ್ನ ಐತಿ ರಾತ್ರಿ ಅಂದ್ಲೆ ಹಾಗಾಗಿ ಕೊಯ್ದು ಉಪ್ಪು ಖಾರ ಹೀರಂಗ ಕೈ ಬಿಡ್ಸ ಸ್ವಲ್ಪ ಅದಿಷ್ಟು ಹೊಡೆದು ಕೊಟ್ರೆ ಇಲ್ಲಿ ಮಾಡ್ಯಾರ ನೋಡ್ರಿ ಇದು ಪುಂಡಿ ಪಲ್ಯ ಒಣ ಖಾರ ಒಂಚೂರು ಎಣ್ಣೆ ಈಗ ನೋಡ್ರಿ ಬಿರಿಯಾನಿ ರೆಡಿ ಆಯ್ತು. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮದೇವ್ರಿ. ಬರೀ ಇವತ್ತಿನ ವ್ಲಾಗ್ನ ಶುರು ಮಾಡ್ಕೊಂಡೀನಿ. ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಆಯಿತು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪುಟ್ಟೆ ನೋಡ್ಕೊಬೋದು. ನಿನ್ನೆ ರಾತ್ರಿ ಎಲ್ಲ ಮಳೆ ಇದ್ರೆ ಈಗ ಬಿಸಿಲು ಬೀಳೋದು ಹೋಗೋದು ಮಾಡತ್ತದ. ಸೇಮ್ ಮಳೆಗಾಲ ಎಲ್ಲರ ಕಡೆ ಹೆಂಗೈತು ಹಾಗೆ ಐತಿ ಇಲ್ಲಿನ ವಾತಾವರಣ. ಆದರೆ ಬಿಸಿಲಿನ ಮುಖ ಮಾತ್ರ ಅಪರೂಪ ಆಗ್ಬಿಟ್ಟೈತಿ. ಬರ್ರಿ ನೋಡೋಣ, ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡ್ಕೊಂಬರ್ರಿ ಇವತ್ತಿನ ಲಾಗ್ ಏನೆಲ್ಲ ಐತೆ ಅಂತೇಳಿ. ಈಗ ಬೆಳಿಗ್ಗೆ ಲಾಗ್ ಶೂಟ್ ಮಾಡ್ಕೊಂಡು ನಾನು ಜಳಕ ಆಯಿತು. ನಮ್ಮಲ್ಲಿ ರೊಟ್ಟಿ ಬಿಡ ಆತಾಡ್ರಿ. ಇವರು ನಮ್ಮ ಮನು ಜಳಕ ಮಾಡಿಸಿದ್ರೆ ಇವತ್ತು ಇವನು ನೀನೇ ಮಾಡೀನಿ ಇವತ್ತು ಮಾಡಲ್ಲ ಅಂತ ಹಾಗಾಗಿ ಬಿಟ್ಟಿನಿ. ಇವನಿಗೆ ನಾವು ಮನು ಇಷ್ಟ ಮಾಡ್ಕೊಂಡು ಬಂದಾನ. ಓಪ ಹಾಂ, ಒಂದಿನ ಬಿಟ್ಟು ಒಂದಿನ ಮಾಡ್ತಾರೆ ಇವ್ರು ಜಳಕನ. ನೋಡ್ತಾನೆ ಸರಿ ಈಗ ಸರಿ ಆತ ಸರಿ ತುಳಿಬೇಡ. ಕೌದಿಗೆ ನೀನು ಹೋಗೋದಾಕಿದ್ದು ಕೌದಿ ಒಣಗಿಲ್ಲ. ಹೈ ಬಿತ್ತು, ಬಿಸಿಲು ಜೋರಾಗೆ ಬಿತ್ತು. ಹಾಂ ಅದ ಇಲ್ಲ ಕೌದಿಗೆ ಹಾಕಿವ್ರಿ. ಅಲ್ಲೊಂದು ಹಾಕಿವಿ ಮಮ್ಮಿ. ಓಪ ಇಲ್ಲಿ ಕಡೆ ಅಷ್ಟ ಬಿಸಿಲು ಐತಿ, ಇಲ್ಲಿ ಮೂರು ಕಡೆ ಬಿಸಿಲಿಲ್ಲ. ಸರಿ, ಇಷ್ಟು ಒಣಗಬೇಕು ಅವು. ಇವತ್ತು ಬಿಸಿಲು ಬಿದ್ದರೆ ಒಣಗ್ತಾರೆ. ಅಲ್ಲೇ ಅರ್ಧಂಬರ್ಧ ಒಣಗ್ಯವ. ಆದ್ರೆ ರಾತ್ರಿ ಮಳೆಗೆ ಮತ್ತೆ ತೊಗೊಂಡ್ಬಿಟ್ಟವು. ಬರ್ರಿ ಶುರು ಮಾಡ್ಕೊಳ್ಳೋಣ ಅಂತೆಲ್ಲ. ಹೋಗಿತ್ತು ನಾವೇ ತಡ್ರಿ ನಾದ್ಲಿ. ನಾನು ಲಟ್ಟಿಸ್ಕೊಡ್ತೀನಿ. ಬಡ ಬಡ ರೊಟ್ಟಿ ಹಾಕೋ ಬಟ್ಟೆ ಒಗಿಬೇಕು. ಒಂದು ಪ್ಲೇಟ್ ಒಯ್ಬೇಕಲ್ಲ ರೊಟ್ಟಿ ಹಾಕಕ್ಕ ದೊಡ್ಡದು ಆಯ್ತು ನೋಡಿ. ಆಯ್ತು ನಡಿ ನಡಿ. ಇಲ್ಲಿ ಅಲ್ಲಿ ತಡ್ತವ್ರು. ನಮ್ಮಪ್ಪ ಇಡ್ಲಿ ತಂದಾನ. ಮನು ಇಡ್ಲಿ ತಿನ್ನಿಡಿಯಾ? ಮನು ಇಡ್ಲಿ ತಿನ್ನಿಡಿ. ಆಚೆ ಇಡ್ಲಿ ತಂದಾನ. ತಿಂತಾರಂತ ತಂದನ್ರಿ. ತಿಂದಿಲ್ಲ ಅವ್ರು ಇವತ್ತು. ದಿನ ತಿನ್ನೋರು ಇವತ್ತು ಯಾಕೆ ತಿನ್ನೋಣ್ರಿ. ಹಂಗಾಗಿ ಅದೇ ಐತಾನೆ. ಇದು ನೀನು ಶೇರ್ ಮಾಡ್ಕೊಂಡಿದ್ನಲ್ಲ ನಾನು ನಮ್ಮ ಪುಂಡಿ ಪಲ್ಯ ಮಾಡಿದ್ದು. ಹಾಗಾಗಿ ಇವತ್ತು ಇದ ಪಲ್ಯ ರೊಟ್ಟಿ ಇಷ್ಟೇ. ಮಧ್ಯಾಹ್ನಕ್ಕೆ ಏನಾದ್ರು ನಿನ್ನ ರಾತ್ರಿ ಮಾಡಿದ್ದ ಅನ್ನ ಐತ್ರಿ. ಹಂಗಾಗಿ ಅದನ್ನೇನು ಅನ್ನದೇನು ಯೋಚನೆ ಅಲ್ಲ. ನಾನು ತಿಂತೀನಿ ಇಡ್ಲಿನ ಹಾಕೊಳ್ಳೆ ಬೇಡ ಬಿಡು. ಕಂದ ಇದನ್ನ ಅಜ್ಜಿ ಕೇಳ ಕೂಡ ಇಲ್ಲಿ ಬಾ ಏನು ಮಾಡ್ತಾರೆ ಸರಿ ಬೇ. ನೀವು ಮಾಡೋಕ್ಕೆ ನೀನೇ ಮಾಡಿ ಹಾಕ್ಬೇಕು ಸರಿ ಇರ್ತವೆ ಬಿಟ್ಟು ಮಾಡಿ. ಈಗ ನೋಡ್ರಿ ಬಿಸಿ ಬಿಸಿ ರೊಟ್ಟಿ ಪುಂಡಿ ಪಲ್ಯ ಈ ರೊಟ್ಟಿಗೆ ಹಚ್ಕೊತೀನಿ ರೀ. ನಡೀತೈತಿ. ಇದಕ್ಕೆ ಸ್ವಲ್ಪ ಖಾರ ಚೂರು ಇಡ್ಲಿ ಕದ ಹೆಚ್ಚಾಗಿ ಲೈಟಾಗಿ ಸ್ವಲ್ಪ ಸಾಕು ಖಾರ. ಆ ಬೆಕ್ಕನ್ನು ತೋರಿಸ್ಲಿ. ಅಲ್ಲೈತ್ರ ಬಿಡಕ್ಕೆ ಈಗ ಒಂಚೂರು ಎಣ್ಣೆ ಹಾಕ್ತೀನಿ. ಅಡುಗೆ ಎಣ್ಣೆ ಹಾಕಿದ್ರೆ ಬಾ ಮೈದು
ಸಣ್ಣರಿದ್ದಾವೆ ನಮ್ಮ ಇದನ್ನ ಮಾಡ್ತೀವಿ ಜಾಸ್ತಿ ಇದನ್ನ ಮಾಡ್ತೀವಿ. ಅಯ್ಯಪ್ಪ ಶೋ ನೋಡಿ ಇಲ್ಲಿ ಶೋ ಹಿಂಗೆ ಚಂದ ತಿನ್ನೋದು ಬಾರಿ ಆಗುತ್ತೆ. ಪುಂಡಿ ಪಲ್ಯ ಒಣ ಖಾರ ಒಂಚೂರು ಎಣ್ಣೆ ಕಮ್ಮಿ. ಏಯ್ ಹೊಲ್ಸ್ ಬಾ ನಡಿ ಶೋ ನಿನ್ನ ಮನ ನೋಡಿ ಹೆಂಗೈತಿ ಇಡಿ ಪಲ್ಯ. ಚಲೋ ಐತೆ ಪಲ್ಯ ಕೆಂಪಿ ನೀ ನೋಡಿ ಚಲೋ ಐತೆ. ಸರಿ ಬಟ್ ಈಗ ನೋಡ್ರಿ ರೊಟ್ಟಿ ಇಟ್ಟಾತು ಕೊಡ್ಬೇನೆ ಲಾಸ್ಟ್ನೇ ರೊಟ್ಟಿ ಬಾ ಇಲ್ಲಿ ಕಂದ ನೋಡಿ ಇಷ್ಟು ರೊಟ್ಟಿ ಅದು ಹಳ್ಳ್ಯಾಗ ಹೆಂಗೆ ಮಾಡ್ತಾರೆ ಗೊತ್ತ್ರಿ ಎದ್ದು ಬಿಟ್ಲೆ ಎಲ್ಲ ಇಡೀ ದಿನದ್ದು ಆಗಂಗೆ ಅಡುಗೆ ಮಾಡಿ ತೆಗೆದು ಬಿಡ್ತಾರೆ. ಹಾಗಾಗಿ ಅವ್ರಿಗೆ ಭಾಳ ಟೈಮ್ ಸಿಗುತ್ತೆ ಮುಂದೆ ಬೇರೆ ಏನು ಮಾಡೋಕ್ಕೆ. ನಾವು 3 ಹೊತ್ತು ಬಿಸಿ ಬಿಸಿ ಮಾಡ್ಕೊತೀವಿ. ಅವ್ರ ರೊಟ್ಟಿ ಮಾಡಿ ಎದ್ರೆ ಅದ್ರಾಗ ಮುಗೀತು ರೊಟ್ಟಿಗೆ ಊಟ. ಮೇಲೆ ಏನಾದ್ರು ಅನ್ನ ಅಂತಾರೆ ಏನಾದ್ರು ಸಪ್ರೇಟಾಗಿ ಮಾಡ್ಕೊತಾರೆ ಅಷ್ಟೇ ರೀ. ಆಮೇಲೆ ಬಟ್ಟೆ ಗಿಟ್ಟಿನ ಆಗ್ಬಿಡ್ತೀವಿ ನೋಡ್ರಿ. ಮುಂಜಾನೆ ಹೊತ್ತಲ್ಲಿ ಜಳಕ ಮಾಡಿದ್ರೆ ಅಲ್ಲಿ ಬಟ್ಟೆ ಆಗ್ಯಾವ, ಈ ಕಡೆ ಅಡುಗೆನ ಆಯಿತು ಮುಗೀತು. ದೊಡ್ಡ ಕೆಲಸ ಅನ್ನಕ್ಕೆ ಮನೆಯೊಳಗೆ ಬಟ್ಟೆ ಒಗ್ಯೋದು ಅಡುಗೆ ಮಾಡೋದು. ಯಾಕೆ ಬಾ ಎದ್ದು ಬಿಟ್ಲೆ ಮಾಡಿ ಮುಗಿಸ್ಬಿಡ್ತಾರೆ. ಹಾಗಾಗಿ ಅವ್ರ ಕಡೆ ಟೈಮ್ ತೆಗಿಸಿರುತ್ತೆ. ಹಗಲೆಲ್ಲೇ ನಾವು ಹಗಲೆಲ್ಲೇ ಅದನ್ನ ಒಂದು ಕೆಲಸ ಮಾಡಿ ಮತ್ತೆ ಕುಂದ್ರದು. ಈಗ ನೋಡ್ರಿ ರೊಟ್ಟಿ ಇಟ್ಟಾತು. ಕಿಚ್ಚು ಭಾಳ ಇತ್ತು ನೋಡ್ರಿ, ಹೊಲಿ ತುಂಬ ಐತಿ. ಹಾಗಾಗಿ ನಮ್ಮ ಸ್ವಲ್ಪ ಬೆಳೆ ಕುದಿಯಾಕ ಹಾಕ್ಬಿಡು. ಅದ್ರಾಗ ಸಾರು ಮಾಡಕ್ಕೆ ಬರ್ತಾ ಅನ್ನ ಐತಿ ರಾತ್ರಿ ಅಂದ್ಲು. ಹಾಗಾಗಿ ಬೆಳೆ ಕುದಿಯಾಕ ಹಾಕತ್ತಂದು ನೀರು ಪೂರ್ತಿ ಒದಾಡಕ್ಕೆ ಬಿಟ್ರಿ. ಒದಾಡಕ್ಕೆ ಬಿಟ್ಟು ನಮ್ಮ ಈಗ ಜಳಕ ಮಾಡಿದ್ರೆ ನಮ್ಮ ಒಂದು ಸೀರೆ ಅಡ್ಡಕ್ಕೆ ಬಂದೆ. ನೀರು ಕುದಿ ಬಿದ್ದೈತೆ ಅಲ್ಲೇ. ಇದು ತೊಗರಿಬೇಳೆ ತೊಳೆದು ಹಾಕಿದೆ. ಕುದ್ಮೇಲೆ ಸಾರು ಮಾಡಕ್ಕೆ ಹೋಗಿ ಗ್ಯಾಸ್ ಮೇಲೆ ಒಗ್ಗರಣೆ ಕೊಟ್ಟರೆ ಆಯಿತು. ಎಷ್ಟು ಖಾರ ಕುದೀತಿ ಬೇಡ. ಎಲ್ಲ ಒಂದು ಅಜ್ಜಿ ತಗೊಂಬನು ಹೊಸ ಮನೆಗೆ ಚಪ್ಪಲಿ ಇಲ್ಲೇ ಅದು ನೋಡಿ. ಅಜ್ಜಿ ಇರೋದಿಲ್ಲ ಊಟ ಮಾಡಿ ಇಲ್ಲೇ ಮಾತಾಡಕ್ ಹೋಗಿತ್ತಲ್ಲ ಮಮ್ಮಿ. ಇಲ್ಲಿ ಬಾಜು ಮನೆ ಅಂದ ಮಾತಾಡ್ತ ತುಂಟಿ ಬೇಟೇನ ತುಂಟಿರ್ಬೇಕೇನ? ಹೌದು ಬರ್ತಾ ತಡಿ ಶಾತ ತಡಿ ಶಾತ. ಈಗ ನೋಡ್ರಿ ಬಂದ್ವಿ ಮನೆಗೆ. ಕೆಲಸರು ಇನ್ನೂ ಬಂದಿಲ್ಲ. ಈ ಗೋಡಿ ನೀನು ನಮ್ಮಪ್ಪ ಸ್ವಲ್ಪ ಹೊಡೆದೈತ್ರಿ. ಇದಿಷ್ಟು ಹೊಡಿಬೇಕಂತಂದ್ರೆ ಪ್ಲಾಸ್ಟರ್ ಮಾಡ್ತಾರಂತ. ಹಂಗಾಗಿ ಅವ್ರು ಬರಾಕತ್ತಿಲ್ಲ. ಹಳೆ ಗೋಡ್ರಿ ಅದು ಗಟ್ಟಿ ಐತಿ. ಹೊಡ್ಯಾಕನ ಅಷ್ಟು ಸರಳ ಬರೋದಿಲ್ಲ. ಅದು ಭಾಳ ಗಟ್ಟಿ ಐತಿ. ಇದಿಷ್ಟೇ ಬಣ್ಣದಿನ ಗೋಡೆ ಐತಲ್ರಿ, ಅದಿಷ್ಟು ಹೊಡೆದು ಕೊಡ್ಬೇಕು ಅವ್ರಿಗೆ ಆ ಮೂಲೆಂದು. ಇದು ಮತ್ತು ಒಳಗೆ ಅಡುಗೆ ಮನೆ ಅಡುಗೆ ಮನೆ ಸಣ್ಣ ಗೋಡ್ರಿ ಅದು ಸ್ವಲ್ಪ ಅದಿಷ್ಟು ಹೊಡೆದು ಕೊಟ್ರೆ ಇಲ್ಲಿ ಮಾಡ್ಯಾರ ನೋಡ್ರಿ. ಇದಿಷ್ಟು ನಮ್ಮ ಹೊಡೆದು ಇಲ್ಲಿ ಇದು ಮಾಡಿಕೊಟ್ಟಾರ ಮನೆ. ಈ ಥರ ರಫ್ ಹೊಡಿತಾರೆ. ಅಲ್ಲೇ ಆಗೈತಿ ಅದು ಹೊಸ ಗೋಡೆದು. ಅದು ಮಾಡ್ಯಾರ. ಮಾಡಿ ವಾಪಸ್ ನೀಟಾಗಿ ಮೇಲೆ ಪ್ಲಾಸ್ಟರ್ ಮಾಡ್ತಾರೆ ಅವ್ರು. ಇದೊಂದು ಕೆಲಸ ಉಳ್ದೈತಿ. ಈಗ ಇದೊಂದು ಅಲ್ಲ, ಈ ಕೆಲ್ಸಕ್ಕೆ ನಿಂತೈತಿ. ಬಂದು ಬರವಲ್ರವ್ರು 4-5 ದಿವಸ ಆತು ಈಗ ಬಿಟ್ಟು ಬರೋದು. ಹಾಗಾಗಿ ಇಲ್ಲಿ ಸ್ವಲ್ಪ ನೀರು ಹೊಡಿಬೇಕಂತೇಳಿ ಬಂದ್ವಿ. ನೀರು ಇಲ್ಲ, ನಿನ್ನೆ ನೀರು ಇದು ಮಾಡಿಲ್ಲರಿ, ಎರ್ಸಿಲ್ಲ. ಹಾಗಾಗಿ ಸ್ವಲ್ಪ ಕಾಯ್ಬೇಕಲ್ಲ, ಮನೆ ಕಡೆ ಒಡಾಯ್ಕಂತ ಇರ್ಬೇಕಂತೇಳಿ ಬಂದಿದ್ದು. ಮನೆ ಇದಿಷ್ಟು ಭಾಳ ಕೈಲೆಲ್ಲ ತುಂಬಿತ್ತಲ್ರಿ, ಕಸ ತುಂಬಿತ್ತೆಲ್ಲ ಸ್ವಚ್ಛ ಮಾಡೈತಿ. ಮಾಡ್ಕೊಂಬಿಟ್ರೆ ಆಗೈತೆ ಬಡ ಬಡ. ಅದ್ರ ಬರುವಲ್ರಿ ಅವ್ರು ಗೌಂಡಿಯರು. ನಮ್ಮ ಯಾವ ಮುಗಿತೈತಿ ಅಂತ ಟೆನ್ಷನ್ ಮಾಡ್ಕೊಂಡು ಮನೆದು ಇಲ್ಲಿ ಸಿಮೆಂಟ್ ಇಷ್ಟು ಸಿಮೆಂಟ್ ಅಲ್ಲಿ ಇಟ್ಟಿದ್ರಿ. ಹೊರಗೆ ಅಲ್ಲನ್ಕ ಮನೆ ಮುಂದೆ ಕಟ್ಟಿ ಮೇಲೆ ಇಟ್ಟಿದ್ರು. ಮಳೆಗೆ ಗಟ್ಟಿ ಆಗತ್ತಂತೇಳಿ ಇಲ್ಲಿ ಇಡ್ಸ್ಯಾರ. ಈ ಪ್ಲಾಸ್ಟಿಕ್ ಅಂತೇಳಿ ತರಿಸಿದ್ರು. ಸಿಮೆಂಟ್ನ ತರಿಸಿ ಇಲ್ಲಿಟ್ಟು ಹೋಗ್ಯಾರ. ಹೊಳ್ಳಿ ಬಂದಿಲ್ಲ ನೋಡಿ. ಈಗ ಹೊಂಟಿವ್ರಿ ಮನೆ ಕಡೆ.
ಅಣ್ಣ ಎಲ್ಲೋಗೇನ್ಲೇ ಅಣ್ಣ ಮುನ್ನು ಅಣ್ಣ ಅದಾನ ಅಲ್ಲದಾನ ಇಲ್ಲ ಹಚ್ಚಿದ್ದಿಲ್ಲ ನಾನು ಹಚ್ಚಿದ್ನಲ್ಲ ನೀ ಅಷ್ಟು ಚಂದಿದ್ದೆ ಅಲ್ಲ ಈಗ ಇವರಪ್ಪ ಹಚ್ಚಿದ್ದ ನಡಿ ನಡಿ ಕೆಮ್ಮಂತ ನಡಿ ಕ್ಯಾಕಕ್ ಈಗ ನೋಡ್ರಿ ಸಂಜೆ ಕರೆಕ್ಟ್ 4:30 ಐತಿ ಚಹಾ ಮಾಡಿದೆ ನಾನು ಸರಿ ಎಲ್ಲ ಬೇಗ ಕುಡಿಬೇಕು ಅನ್ಸ್ತೈತಿ ಇಂಥ ಹೋದಾಗ ಚಹಾ ಹಾಗಾಗಿ ಮಾಡಿದೆ ಇಷ್ಟಿಗೆ ಹೆಂಗೈತಿ ಚಹಾ ಹೆಂಗೈತಿ ಇನ್ನು ಕುಡ್ದೇ ಇಲ್ಲ ಬಾ ಕುಡಿ ಇನ್ನು ಕೊಡ್ತೀನಿ ಕೊಡ್ತೀನಿ ಏನದ ಯಾರು ತಪ್ಪದು ಕೈ ಬರ್ಸ ನಂಗೂ ಕಪ್ಪ ಆಯ್ತಲ್ಲ ಕಪ್ಪು ಏನೋ ತಂದೇನು ಅಲ್ಲೇ ಈಗ ನೋಡ್ರಿ 4:00ಗೆ ಚಾ ಪಾರ್ಟಿ ನಡೆದೈತೆ ನಮ್ಮನೆ ನಮ್ಮಪ್ಪ ಬತ್ತಿಲ್ಲ ಎಲ್ಲ ಹೋಗ್ಯಾನ ಕತ್ಲ ಕೂತ್ರ ಕಾಂತೀರ ತನು ನೋಡಪ್ಪ ಇಲ್ಲಿ ಸ್ವಲ್ಪ ಮುಖ ತೋರ್ಸ ನಿಂದು ನಮ್ಮ ಕೂಸು ಬಿದ್ದುಬಿಟ್ಟೈತ್ರಿ ಈಗ ಮೂಗಿ ಪೆಟ್ಟಾಗೈತಿ ಕಟ ಮೇಲಿಂದ ನೆಲಕ್ಕೆ ಬಿದ್ದಾನ ಅದು ಮುಖ ಹಚ್ಚ ಬಿದ್ದಾನ ಇದೇ ಅದು ಹೊಸದು ಬರತೈತೆ ನೋಡಿ ಈಗ ಅದರಿಂದ ನಂಗೆ ಇದು ಓಡ್ಸಕ್ಕೆ ಇದ್ರಾಗ ಬರ್ತೈತಿ ಒಳಗೋದ್ ನಾವು ಓಡಿಸ್ಲದ್ನ ಹೌದಾ ಅದಕ್ಕೆ ಹೋತಾನ ಒಳಗದು ಇಲ್ಲ ಫ್ರಿಜ್ನಾಗ ಇಟ್ಟಿರ್ತೀನಿ ಆಗತ್ತಾಗ ಏನು ಹೊರಗಿಡಲ್ಲ ಇವತ್ತಗಂತ ನಗು ರೀ ಬೆಕ್ಕ ಓಡಿಸ್ತಾರ ನಗು ಕೊಡ್ಲಿ ಕಟ್ಗಿ ಕಟ್ದಂಗ ಅದು ಒಳಸಬೇಕು ಇಡೋದು ಒಳಸಬೇಕಿಲ್ಲ ಹತ್ಯೆನ ಎಲ್ಲ ಎಲ್ಲ ಹತ್ಯೆ ಈಗ ಹೊಲ ನೋಡ್ಕೊಂಬರ್ತೀನಿ ಅಂತೇಳಿ ಹೊಂಟಾನ್ರಿ ನಮ್ಮ ಅವ್ನು ಕರ್ಕೊಂಡು ಹೊಂಟಿದ್ದವ ಈಕಿ ನೀರು ತಡಿಸಿ ಹೊಂಟಾನ ಅರ್ಜೆಂಟಾಗಿ ಇತ್ತೇನು ಮಾಡಿ ಬರ್ತಾನೇನು ಹೊಲ್ದಾಗ ಗೊತ್ತಿಲ್ಲ ಅಳಾಕತ್ಯಾನ ನಾನು ಹೋಗ್ತೀನಿ ಅಂತೇಳಿ ಮನೋ ಹಾಂ ರೋಡು ಗಟ್ಟೆ ಹಿಡ್ಕೊಂಡು ಕುಂದ್ರು ರೋಡ್ ಇದು ಕಚ್ಚಾ ರೋಡ್ ಅದು ಡಾಂಬರಲ್ಲ ಬಿಗಿ ಹಿಡ್ಕೊಂಡು ಕುಂದ್ರು ಮಾಮನ್ ಹತ್ತು ಸರ್ಕ ಮಾಮ ಕಡೆ ಸರ್ಕ ಇನ್ನು ಸ್ವಲ್ಪ ಹಾಂ ಕುಂದ್ರು ಅವನ ಜಗಳ ನೋಡ್ರಿ ಅವ ಹೋಗಿದ್ದಕ್ಕೆ ಇವನ್ ಜಗಳ ಯಪ್ಪ ಕೆಮ್ಮೈತಿಪ್ಪ ನೀನು ಕೆಮ್ಮೈತಿ ಅದಕ್ಕೆ ಕಳಿಸಿಲ್ಲ ನಿಮ್ಮ ಮೊಬೈಲ್ ನೋಡು ಅಂತಿ ಕೆಮ್ಮೈತಿ ಈಗ ನಿಂಗೆ ನಾನು ನನ್ನ ಮಗನ ಮುಂದೆ ಹೇಳ್ತಿರ್ತೇನೆ ಚೂರು ತಂದ್ರೆ ಬದ್ರಿ ನೀ ಕರ್ಕೊಂಡು ಹೋಗಿಲ್ಲ ಹೇಳ್ತಿರ್ತಾರೆ ನೋಡಿಲ್ಲ ನಾವು ಇನ್ನೊಂದು ದಿವ್ಸ ಹೋಗೋಣ ಅಂತ ಅಜ್ಜಿ ನಾನು ನೀನು ಹೋಗೋಣ ಬಿತ್ತಕ್ಕೆ ಹೋಗೋಣ ಏ ಮಳಿ ಬರ್ತ ಬಾ ಅಲ್ಲಿ ಪ್ರೀತು ಮಾಮನ ಬರ್ತದ ಬಾ ಬೇಗ ಹವಾ ಕೆಟ್ಟೈತಿ ಬಾ ಎಷ್ಟು ಪ್ಯಾಕ್ ಆಗಿ ಬಂದ ನಾತ ಗದಿಗೂ ಅಂತ ಕೇಳಿದೆ ಶಾಲಿಗೆ ಹಚ್ಚಕೊಂಟಾಳ ಮಮ್ಮಿ ಅಂದ ಈಗ ಕೇಳಿದ್ರ ರೆಡ್ ಲೇಬಲ್ ತಗೋ ಹೇಳ್ಕೊಡ್ತಾರ ರೆಡ್ ಲೇಬಲ್ ಅಂತ ಹೆಂಗ ಮತ್ತೆ ಮನ್ಸಿಲ್ಲ ನನಗೆ ಕೇಳತಿ
ಅಲ್ಲಿ ಅಜ್ಜಿ ಕೇಳ್ತಾನೆ ಹೇಳಿ ನಿಂಗೆ ಏನು ಬೇಕು. ಹಾಂ ಕಪ್ ಕೇಕ್ ಬೇಕು. ಹಾಂ ಸರಿ. ಈಗ ನೋಡ್ರಲ್ಲ ನಾವು ಅಕ್ಕ ಬಂದಿದ್ದು. ಈಗ ನಮ್ಮ ಅಕ್ಕ ಬಂದಿಲ್ಲ, ಬಂದು ಪ್ರೀತು ಇಲ್ಲಿ ಬಿಟ್ಟು ಹೋದ್ಲು. ಸ್ವಲ್ಪ ಹಾಸ್ಪಿಟ್ಲಿಗೆ ಹೋದೈತೆ ನಾನು ಅಂತೇಳಿ, ಹವಾ ಸರಿ ಇಲ್ಲ ಅಂತೇಳಿ ಇಲ್ಲಿ ಬಿಟ್ಟು ಹೋದ್ಲು. ಹಾಗೆ ಈಗ ನಾನು ಅಡುಗೆ ಮಾಡಾಕತ್ತೀನಿ ರೀ. ಅಡುಗೆಗೆ ನಮ್ಮ ಬೇಳೆ ಕುದಿಯಾಕತ್ತೀನಿ ರೀ. ಬೇಳೆ ಕುಕ್ಕರ್ಗೆ ಕುಗ್ಸಿದ್ದೆ, ಆದ್ರೆ ಟೊಮೆಟೊ ಹಣ್ಣು ಹಾಕಿರ್ಲಿಲ್ಲ. ಹಾಗಾಗಿ ಸ್ವಲ್ಪ ಟೊಮೆಟೊ ಹಣ್ಣು ಹೆಚ್ಚಿ ಇದಕ್ಕೆ ಹಾಕಿ ಒಳ್ಳೆ ಕುದಿಸಾಕತ್ತೀನಿ. ಸ್ವಲ್ಪ ಬೇಳೆ ತೆಗ್ದೀನಿ ರೀ. ನಮ್ಮ ಅವಾಗ ಸ್ವಲ್ಪ ಬೇಳೆ ಇಷ್ಟ ತಿನ್ನಾಕ ಆಮೇಲೆ ಊಟ ಮಾಡಕ್ಕೆ ಮುಂಚೆ ತಿಂತಾಳೆ ಒಂದು ಸ್ವಲ್ಪ. ಇಲ್ಲಿ ಅಲ್ಲಿ ಇಲ್ಲಿ ಬಿಸಿನೀರು ಕಾಯಿಸಿಟ್ಟೇನಿ ರೀ. ನಮ್ಮ ಪ್ರೀತಿಗೆ ಕಾದ ಕಾಯಿಸಿಟ್ಟೀನಿ. ಈಗ ಅಕ್ಕಿ ರೇಷನ್ ಅಕ್ಕಿದು ಮಾಡ್ಬೇಕ್ರಿ ಅನ್ನ. ಈಗ ಅಕ್ಕಿ ಹಸಿ ಮಾಡ್ಕೊಂಡ್ಬಿಡ್ತೀನಿ. ಹಸಿ ಮಾಡ್ಕೊಂಡ್ಬಂದು ಅನ್ನಕ್ಕಿಟ್ಟು ಸಾರು ಗಂಡ್ಕೊಡ್ಬೇಕು. ಸ್ಟಾರ್ಟ್. ಈಗ ಮತ್ತೆ ನಾಷ್ಟ ಮಾಡೋದಿಷ್ಟು ಬಾಂಡೆ ಜೋಡಿಸಿಟ್ಟಿನಿ ರೀ. ಬಾಂಡೆ ತಿರ್ಬೇಕು. ಅಡುಗೆಗಿಟ್ಟು ಬಾಂಡೆ ತಿರ್ತೀನಿ. ಸರಿ ಬಾಯ್, ಈ ಕಡೆ ಬರ್ರಿ ಅಕ್ಕಿ ಹಸಿ ಮಾಡೋಣ. ಫ್ರೀದು ನೀನು ಹಂಗೆಲ್ಲ ಪಚ್ಚಿದೆ ಮೊನ್ನೆದು ಹಣ್ಣು ಉರಿದಿಲ್ಲ ಅಂದರೆ ಹಾಗಾಗಿ ಒಂದು ಹೊತ್ತಿಗೆ ಮಾಡ್ತೀನಿ. ಬಿಸಿ ಮಾಡಿಲ್ಲ ಅಂತಂತ ರಜ್ಜಿ ನೀರಡಿ ಹಾಕಾಡ್ರಿ. ನೀರಿಲ್ಲ ಬಟ್ಟೆ ಒಗ್ದು ಹಾಕಿದ್ವಿ. ಈಗ ಸರಿ ಅಕ್ಕಿ ಸಿಗ್ಲಿಲ್ಲ, ಅಕ್ಕಿ ಬೀಳಲ್ಲ. ಸರಿ ತಂದ್ಬಿಡು. ಇದಕ್ಕೆ ಹಾಕೊಳ್ಳ, ಬ್ಯಾರ್ಲಿಗೆ ಹಾಕೊಳ್ಳ. ಹಾಂ ನಿಲ್ಲಿಸ್ಲ. ಈಗ ನೋಡ್ರಿ ಇದು ಹಂಡೆ ಹೆಂಗೈತಿ. ಈಗ ಉಪ್ಪು ಚೆನ್ನಾಗಿ ಬಾದಿನ ತಂದು ಬೆತ್ತಿಕ್ಕಿದ್ನ ಎಷ್ಟು ಕ್ಲೀನ್ ಚೇಂಜ್ ಆಗ್ತಿಲ್ಲ ಇಲ್ಲಿ ಕಲರ್. ಇಲ್ಲಿ ಅದು ಹುಣಸೆ ಹಣ್ಣು, ಅದು ಉಪ್ಪು, ನೀರು ಬರೋದ ಆಡ್ಸಕ್ಕಾರೆ ಇಲ್ಲಿ. ಹಂಗಾಗಿ ಇವನ್ನೆಲ್ಲ ತಿಕ್ಕೊಂತ ಕುಂದ್ರವಲ್ಲ ನಮ್ಮವ್ವ. ಅರ್ಜೆಂಟ್ ಹಂಗೆ ಹಾಕ್ಬೇಕು ತೊಗೊಂಡು ಖಾಲಿ ಇದ್ನಲ್ರಿ. ಹಾಗಾಗಿ ತಿಕ್ಕನ ಅಂತ ತಿಕ್ಕಾಕತ್ತೀನಿ ನೋಡ್ರಿ. ಮಮ್ಮಿ ನನಗೆ ಕೈ ಶಕ್ತಿ ಇಲ್ಲ ಭಾಳ ತಿಕ್ಕಾಕ. ಮಮ್ಮಿ ಇದು ಉಪ್ಪು ಕ್ಲೀನ್ ಮಾಡುತ್ತಾರೆ, ಹುಣಸೆಹಣ್ಣು ಕ್ಲೀನ್ ಮಾಡುತ್ತಾರೆ. ಎರಡು ಕ್ಲೀನ್ ಮಾಡ್ಕೊ. ನನ್ನ ಕೈಯಲ್ಲಿ ಸಾಧ್ಯ ಅಷ್ಟಂತ ಮಾಡ್ತೀನಿ. ಇದು ಎಷ್ಟು ಕೆಜಿ ಇದೆ? 10 ಕೆಜಿ ಐತೆನಾ? 3 ಕೆಜಿ ಐತೆ ಖಾಲಿ ಡಬ್ರಿ ಹಂಡೆ. ಸ್ನೇಹಿತರೆ ಈಗ ನೋಡ್ರಿ ಎಲ್ಲ ಕೆಲಸ ಮುಗೀತು. ಅಡುಗೆನೂ ಮಾಡಿದ್ದಾಯ್ತು, ಎಲ್ಲ ಆಯ್ತು. ಮಳೆ ಹತ್ತಿತ್ತು, ಲಟ ಹತ್ತೈತಿ, ಗಪ್ಪಾಗತ್ತೆ, ಬರುತ್ತಾ ಹೋಗುತ್ತಾ. ಒಟ್ಟಿನಲ್ಲಿ ಮಳೆನಾಡಾಗ್ಬಿಟ್ಟೈತಿ. ಮಳೆಗಾಲದಾಗ ಮಳೆನಾಡಾಗಿದೆ. ಇನ್ನೇನು ಗದ್ದಲ 3 ದಿವಸ ನೋಡ್ರಿ. ಇವರು ಊಟ ಮಾಡಾಕತ್ತಾವ್ರಿ. 2 ಗಂಟೆ ಅಲ್ಲ 2 ಗಂಟೆ ಅಲ್ಲ 1:30 ಐತೆ ಟೈಮು. ಊಟ ಹಾಕಿಕೊಟ್ಟೀನಿ. ಇವನು
ಫಸ್ಟ್ ಟೈಮ್ ಒಬ್ಬನೇ ಪ್ರೀತಿ ಬಂದಿದ್ದಕ್ಕೆ ಒಬ್ಬನೇ ಕೈ ಊರಿ ಅನ್ನ ಸಾರು ಊಟ ಮಾಡಾಕತ್ತೇನೆ ರೀ ನಮ್ಮ ತನು. ಅವರಿಬ್ಬರು ಒಟ್ಟಿಗೆ ಒಂದು ಪ್ಲೇಟ್ನಾಗ ಊಟ ಮಾಡಾಕತ್ತಾರೆ, ಪ್ರೀತು ಮತ್ತು ಮನ್ವಿತ್ತು. ನಾವು ಆಮೇಲೆ ಉಂಡ್ರೆ ಆಯ್ತೈತೆ ಬಿಟ್ಟಿವಿ, ಹಸಿವಾಗೆಲ್ಲ. ಇವು ಬಟ್ಟೆ ಒಣಗ್ಸೋದು, ಬೀಳೋದು 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 ಬೀಳೋದು. ನಮಗೆ ಹೆಂಗಾಗ್ತದೆ ಅದನ್ನ ಕತ್ಲ ಅಂತ. ಇಲ್ಲವೇ ಇಲ್ಲರಿ ಗಾಡಿಗೆ ಹಗಿರಕ್ಕೋ, ಗಾಡಿ ಹಂಗೈತೆ, ಅದ್ರ ಬಿಸಿಲಿಲ್ಲ. ಹಾರಿದ್ರೆ ಏನಿದ್ರು ಗಾಳಿಗೆ ಹಾರ್ಬೇಕು ಅವು. ನಿಲ್ಲಮ್ಮ, ಊಟ ನಿಂದು 2 ಗಂಟೆ ಆಯ್ತು, ಆಮೇಲೆ ಅಂತೀಯಾ? ಕರೆಂಟ್ ಐತಿ, ನಾ ಕತ್ಲ ನೋಡ್ರಿ ಮನೆ. ಕರೆಂಟ್ ಇಲ್ಲ, ಚಾರ್ಜಿನ ಬಲ್ಪ್ ಇಷ್ಟ ಬೆಳಕ್ರಿ, ಚೂರು ಐತಿ. ನಾ ಕತ್ಲೆ ಅಡುಗೆ ಮನೆ ಅಂತ ಫುಲ್ ಕತ್ಲ. ಏನು ಹಾಕ್ತೀವಿ ಅಡುಗೆ ಅಂತಾನೆ ಗೊತ್ತಾಗಲ್ಲ, ಹಂಗೈತಿ. ಸ್ನೇಹಿತರೆ, ಈಗ ನೋಡ್ರಿ ನಮ್ಮ ಅಕ್ಕ ಮಾಮ ಬಂದಿದ್ರು, ಅವ್ರು ಹೋದರು 6 ಗಂಟೆ ಹಿಂಗದೆ ಹೋದರು. ನೆಕ್ಸ್ಟ್ ಮುಂದಿನ ಮಾಮೂಲಿ ಮಾಡೋ ಕೆಲಸ ಎಲ್ಲ ಮಾಡ್ಕೊಂಡ್ವಿ ಸಂಜೆದು. ನೀವೆಲ್ಲರೂ ತಾಳಿ ಮೇಲೆ ಹಾಕೋಬೇಡ್ರಿ ಅಂತೀರಿ, ಅವು ಏನು ಮಾಡೋಕ್ಕಾಗಲ್ಲ. ನಮ್ಮ ಕಡೆ ಅಭ್ಯಾಸದ ತಾಳಿ ಹೊರಗೆ ಎಲ್ಲರದ್ದು ಇದ್ದಿದ್ದು, ಸುಮಾರು ಹೇಳ್ತೀರಿ ಹಾಕೋಬಿಟ್ರೆ ತಾಳಿ ಹೊರಗೆ ಅಂತೇಳಿ, ಆದರೂ ಅದು ಹೊರಗೆ ಇರುತ್ತೆ. ಈಗ ಯಜಮಾನ್ರು ಬಂದ್ರಿ ಸಂಜೆ 6:15 ಆಗಿತ್ತು ಬಂದ್ರೆ. ಈಗ ನಾವು ರಾತ್ರಿ ಅಡುಗೆಗೆ ಪ್ರಿಪೇರ್ ಮಾಡೋದು. ಹಾಂ ಹೇಳಪ್ಪ. ನಾಳೆ ಹೊಲಕ್ಕೆ ಹೋಗೋಣಂತ್ರಿ ನಮ್ಮ ತನ್ಮಯ್ ಅವ್ರ ಮಾಮನ ಜೊತೆಗೆ. ಈಗ ರಾತ್ರಿ ಅಡುಗೆ ಮಾಡ್ಬೇಕು. ಬಂದು ಕೂತಾರ ತಮ್ಮ ಮಕ್ಕಳ ಜೊತೆಗೆ ಮಾತಾಡ್ಕೊತ. ನಮ್ಮ ಹೊರಗೆ ಮಕ್ಕೊಂಡಾಡ್ರಿ ಏನಾರ ಮಾಡಿ ಏನು ಅಡುಗೆ ಅಂತೇಳಿ. ಈಗ ನಾವು ಏನು ಮಾಡಾಕತ್ತೀವಿ ಗೊತ್ತ್ರಿ, ಮೊಟ್ಟೆ ಎಗ್ ಬಿರಿಯಾನಿ ಮಾಡಾಕತ್ತೀವಿ. ಭಾಳ ದಿನ ಆಯ್ತು. ಎಗ್ ಬಿರಿಯಾನಿ ಮಾಡ್ಲಾ? ಎಷ್ಟು ಮಾಡ್ರಿ? ಎಗ್ ಬಿರಿಯಾನಿ ಮಾಡೆ. ಎಗ್ ಬಿರಿಯಾನಿ ಮಾಡಕ್ಕೆ ತತ್ತಿ ಕುದಿಯಾಕಿದ್ದೀನಿ ರೀ. ಈಗ ಬಡ ಹೆಚ್ಕೋತೀನಿ. ಆದ್ರೆ ಮಸಾಲೆ ಇಲ್ಲ ಇಲ್ಲಿ, ನಾವು ಅಲ್ಲಿ ಮಾಡಂಗೆ ಮಸಾಲೆ ಏನಿಲ್ಲ, ಕಡಿಮೆ ಮಸಾಲೆ ಆಗತ್ತೆ. ನಾವು ಒಳ್ಳಿಪ್ಪ ನಾನು ಈಗ ಎತ್ಕೊಂಡು ಈಗ ಬರ್ರಿ ಮಾಡೋಣ. ಹಾಂ ಅದು ನಾನು ನಿನ್ನ ಮಗನಲ್ಲ ಪಾಪ, 8 ವರ್ಷ ಆದರೂ. ಇವತ್ತು ಆಗ್ಲಿ ಮುಖಂಡಿಲ್ಲ, ಈ ಸತಿ ಊಟ ಇರ್ತಿತ್ತು ಅವ್ರ ದಿನ. ಆಗ್ಲಿ ಮುಕ್ಕಲಿಕ್ರ ಊಟ ಮಾಡಿ ಮುಕ್ಕೊಂಡ್ಬಿಡ್ತಿದ್ದಿತ್ತು ಅತ್ತಿಗೆ ಅವರು. ಬರ್ರಿ ಬಡ ಎಗ್ ಬಿರಿಯಾನಿ ಮಾಡೋಣಂತ. ಈ ತರಕಾರಿ ಕಟ್ ಮಾಡ್ಕೊತೀನಿ. ಈಗ ನೋಡ್ರಿ ಸ್ನೇಹಿತರೆ, ಮೊಟ್ಟೆನ ಕುದಿಸಿ ಸಿಪ್ಪೆ ತೆಗೆದು ಫ್ರೈ ಮಾಡ್ಕೊಳತ್ತೀನಿ. ಸ್ವಲ್ಪ ಏನದು ರಫ್ ಆಗೋವ್ರಿಗೆ ಅಂತೀವಲ್ಲ, ಆ ಥರ ಫ್ರೈ ಮಾಡ್ಕೊಳತ್ತೀನಿ. ಹಿಂಗಾದ್ರೆ ಉಪ್ಪು ಖಾರ ಹಿಡಿತೈತಿ, ಸಪ್ಪೆ ಅನ್ಸಲ್ರಿ ಮೊಟ್ಟೆ. ನಡುವ ಏನದು ಒಂಚೂರು ಮಾರ್ಕ್ ಮಾಡಿ ಕೊಯ್ದು ಉಪ್ಪು ಖಾರ ಹೀರೋಂಗೆ ಈ ಥರ ಫ್ರೈ ಮಾಡ್ಕೊಳತ್ತೀನಿ. ನೋಡ್ರಿ ಈಗ ಸಾಕು, ಫ್ರೈ ಆಗೈತಿ. ಇದು ತೆಗಿಯೋಣ. ಇಲ್ಲೇ ಎಲ್ಲ ಸೈಡಿಗೆ ಈಗ ನೋಡ್ರಿ, ಇದಕ್ಕೆ ಉಳ್ಳಾಗಡ್ಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೆಟೊ ಹಣ್ಣು, ಹಸಿರು ಮೆಣಸಿನ್ಕಾಯಿ, ಕರಿಬೇವು ಹಾಕಿ ಸ್ವಲ್ಪ ಮಸಾಲೆ ಹಾಕೀನಿ. ಭಾಳ ಮಸಾಲೆ ಇಲ್ಲರಿ, ಎಷ್ಟು ಐತೆ ಮನ್ಯಾಗ ಅದನ್ನೆಲ್ಲ ಹಾಕಿ ಇದು ರೆಡಿ ಆಯ್ತು. ಈಗ ಒಂದು ಸ್ವಲ್ಪ ಅದು ಟೊಮೆಟೊ ಎಲ್ಲ ಸಾಫ್ಟ್ ಆಗಲಿ, ಅಲ್ಲಿವರೆಗೆ ನಾನು ಅಕ್ಕಿ ತೊಗೊಂಬರ್ತೀನಿ ರೀ ಹೋಗಿ. ಈಗ ನೋಡ್ರಿ ಬಿರಿಯಾನಿ ರೆಡಿ ಆಯಿತು. ಅದ್ರ ಕಲರ್ ಯೆಲ್ಲೋಯಿಶ್ ಬಂದೈತಿ, ಯಾಕಂದ್ರೆ ಖಾರ ಪುಡಿ ಕಲರ್ ಇಲ್ಲರಿ ಅವ್ರದ್ದು, ಹಂಗಾಗಿ ಹಿಂಗೆ ಬಂದೈತೆ. ಚಲೋ ಐತಲ್ರಿ? ಮಸ್ತ್ ಐತಿ. ಇದನ್ನೇನು ಮಿಕ್ಸ್ ಮಾಡೋದು ಬೇಡ, ಹಿಂಗೆ ಡೈರೆಕ್ಟ್ ಹಾಕೊಳ್ಳೋದು. ಯಾಕಂದ್ರೆ ಮಸಾಲೆ ಎಲ್ಲ ಕಡೆ ಸೇರೈತೆ ನೋಡ್ರಿ, ಅದು ಚಂದ ಮಾಡೀನಿ ಯಜಮಾನ್ರ. ಮಸ್ತ್ ಆಗೈತೆ. ಭಾರಿ ಬಿಡ, ಇಂಟರ್ನ್ಯಾಷನಲ್. ಏನಪ್ಪ? ಏರ್ ಇಂಡಿಯಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ. ಎಲ್ಲಿ ಬರ್ತದಪ್ಪ ಅದು? ಎಲ್ಲಿ? ಬೆಂಗಳೂರದಾಗ ಬರುತ್ತೆ. ಮಮ್ಮಿ ಓಪ
ಹಾಕು ಮೊಟ್ಟೆ ಇಲ್ಲ ಐತೆ ನೋಡ್ರಿ ಪೀಸ್ ಹಾಕಿ ಸ್ಪೂನ್ ಬಿದ್ದದಕ್ಕೆ ಯಾಕೆ ಚಲೋ ಇದೆ ಮೊಟ್ಟೆ ಇದ್ದಿಲ್ಲ ತೋರ್ಸಕ್ಕೆ ಎಲ್ಲಿ ಬಿಡಿ ಏನಂತ ನೋಡಿ ನನಗಿನ್ನ ಬಲ ಅಲ್ಲಿ ಹೊರಗಿನ ಬಾಯಿ ಬಂತು ಮಾತಾಡಂಗೆ. ಈಗ ನೋಡ್ರಿ ಬಿರಿಯಾನಿ ಮಸ್ತಾಗಿ ರೆಡಿ ಆಯ್ತು ಹೊರಗಿನ ಬಾಯಿ ಬಂತನ ಹಾಂ ಟೈಮ್ ನೋಡ್ರಿ 9 ಗಂಟೆ ಐತಿ ಈಗ ಬಂತ್ರಿ ಹಾಂ ಇದು ಆತ್ರಿ ಈಗ ನೋಡ್ರಿ ರೆಡಿ ಆಯ್ತು ನಮ್ಮ ತನ ಮನಗ ನಿದ್ದೆ ಫುಲ್ ಜೋರ್ ಐತೆ ಮಧ್ಯಾಹ್ನ ಮಕ್ಕೊಂಡಿಲ್ಲ ಇಬ್ರು ಹುಡುಗರು ತುಗಡ್ಸಕತ್ತಾರ ಇಬ್ರು ಅದಕ್ಕೆ ಅವ್ರಿಗೆ ಓಣಿಸ್ ಆಮೇಲೆ ಊಟ ಮಾಡೋದು ನಾವು ಓಣಿಸೇನು ಕೂಸ್ ಪಾಪ್ ಬರ್ರಿ ಇಬ್ರು ಬರ್ರಿ ಉಣ್ಸಿ ಮಗಿಸ್ಬಿಡ್ತೀವಿ ಹ್ಞೂ